ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ಈ ಕೆಟ್ಟ ಅಭ್ಯಾಸಗಳನ್ನು ಹಿಂದೆ ನೀವು ಬಿಡದೇ ಇದ್ದರೆ ಅದೃಷ್ಟ ಅನ್ನೋದು ದುರದೃಷ್ಟವಾಗಿ ಬದಲಾಗಬಹುದು. ಓಂ ಶ್ರೀ ಮಾತೆ ನಮಃ. ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ರಾಶಿ ಚಕ್ರದ 3ನೇ ರಾಶಿಯಾದ ಮಿಥುನ ರಾಶಿಯ ಬಂಧುಗಳೇ, ನಿಮ್ಮ ರಾಶ್ಯಾಧಿಪತಿ ಬುಧ ಆಗಿರೋದರಿಂದ ನೀವು ಅತ್ಯಂತ ಜಾಣರು, ಬುದ್ಧಿವಂತರು, ಚತುರರು ಮತ್ತು ಮಾತಿನ ಮಲ್ಲರು. ಆದರೆ ಇದೇ ಬುದ್ಧಿವಂತಿಕೆಯ ಜೊತೆಗೆ ನಿಮ್ಮಲ್ಲಿ ಕೆಲವು ನಕಾರಾತ್ಮಕ ಅಭ್ಯಾಸಗಳು ಕೂಡ ಅಡಗಿವೆ. ಇವುಗಳನ್ನು ನೀವು ಸರಿಪಡಿಸಿಕೊಳ್ಳದೇ ಇದ್ದರೆ ನಿಮ್ಮ ಪ್ರಗತಿಗೆ ನೀವೇ ಅಡ್ಡಿಯಾಗಬಹುದು. ಭಗವಂತನು ನಮಗೆ ಎಚ್ಚರಿಕೆ ನೀಡೋದಕ್ಕೆ ಅನೇಕ ಸಂಕೇತಗಳನ್ನು ನೀಡ್ತಾನೆ. ಅದನ್ನು ಗಮನಿಸಿ ನಮ್ಮನ್ನು ನಾವು ಸುಧಾರಿಸಿಕೊಳ್ಳೋದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನು ಹಾಳು ಮಾಡಬಹುದಾದ ಈ ಕೆಟ್ಟ ಅಭ್ಯಾಸಗಳ ಬಗ್ಗೆ ವಿವರವಾಗಿ ತಿಳಿಸ್ತೇವೆ. ಮಾಹಿತಿಗೆ ಹೋಗುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಓಂ ಬುಧಾಯ ನಮಃ ಅಂತ ಬರೀರಿ. ದ್ವಂದ್ವ ಮನಸ್ಥಿತಿ ಮತ್ತು ಅಸ್ಥಿರತೆ. ಮಿಥುನ ರಾಶಿಯವರಲ್ಲಿರುವ ಅತಿ ದೊಡ್ಡ ಕೆಟ್ಟ ಅಭ್ಯಾಸ ಏನಪ್ಪಾ ಅಂದರೆ ದ್ವಂದ್ವ ಮನಸ್ಥಿತಿ, ಡ್ಯೂಯಲ್ ಮೈಂಡ್. ನೀವು ಯಾವುದೇ ಒಂದು ನಿರ್ಧಾರಕ್ಕೆ ಬದ್ಧರಾಗಿರೋದು ಬಹಳ ಕಷ್ಟ. ಒಂದು ಕ್ಷಣ ಒಂದು ಕೆಲಸ ಮಾಡಬೇಕು ಅನಿಸಿದರೆ ಮರುಕ್ಷಣನೇ ಇನ್ನೊಂದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ. ಈ ಅಸ್ಥಿರತೆಯಿಂದಾಗಿ ನೀವು 10 ಕೆಲಸಗಳನ್ನು ಪ್ರಾರಂಭ ಮಾಡ್ತೀರಾ, ಆದರೆ ಒಂದನ್ನು ಪೂರ್ಣ ಮಾಡೋದಿಲ್ಲ. ಈ ಅಭ್ಯಾಸವು ವೃತ್ತಿ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತೆ. ಇತರರಿಗೆ ಇರುವ ನಂಬಿಕೆ ಕಡಿಮೆ ಆಗಬಹುದು. ಯಾವುದೇ ಕೆಲಸಕ್ಕೆ ನೀವು ಕೈ ಹಾಕುವ ಮುನ್ನ ಸರಿಯಾಗಿ ಯೋಚನೆ ಮಾಡಿ. ಒಮ್ಮೆ ನಿರ್ಧಾರ ಮಾಡಿದ ಮೇಲೆ ಅದನ್ನು ಕಂಪ್ಲೀಟ್ ಆಗೋವರೆಗೂ ಹಿಂದೆ ಸರಿಬೇಡಿ. ಅತಿಯಾದ ಮಾತು ಮತ್ತು ಗಾಳಿ ಮಾತುಗಳಿಗೆ ಕಿವಿ ಕೊಡೋದು ಮಿಥುನ ರಾಶಿಯವರಿಗೆ. ಮಾತು ಅಂದರೆ ಬಲು ಪ್ರೀತಿ, ಆದರೆ ಕೆಲವೊಮ್ಮೆ ಅತಿಯಾಗಿ ಮಾತನಾಡುವ ಭರದಲ್ಲಿ ನೀವು ಇತರರ ರಹಸ್ಯಗಳನ್ನು ಬಿಟ್ಕೊಡಬಹುದು ಅಥವಾ ಅನಗತ್ಯವಾಗಿ ಬೇರೆಯವರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬಹುದು. ಗಾಸಿಪ್ ಅಥವಾ ಚಾಡಿ ಹೇಳುವ ಅಭ್ಯಾಸ ನಿಮಗೇನಾದರೂ ಇತ್ತು ಅಂದರೆ ಅದನ್ನು ಇವತ್ತೇ ಸ್ಟಾಪ್ ಮಾಡಿ. ಇದು ನಿಮ್ಮ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ಕೀಳಾಗಿ ಕಾಣುವಂತೆ ಮಾಡುತ್ತೆ. ಕೇಳಿದ ಪ್ರತಿಯೊಂದು ವಿಷಯವನ್ನು ನಿಜ ಅಂತ ನಂಬಿ ಇತರರಿಗೆ ಹರಡುವುದರಿಂದ ಅನಗತ್ಯ ಶತ್ರುತ್ವ ಬೆಳೆಯುತ್ತೆ. ನಿಮ್ಮ ಮಾತಿನ ಶಕ್ತಿಯನ್ನು ಇತರರಿಗೆ ಸ್ಫೂರ್ತಿ ನೀಡಲು ಬಳಸಿ, ವಿಮರ್ಶೆಗೆ ಅಲ್ಲ. ಏಕಾಗ್ರತೆಯ ಕೊರತೆ ಮತ್ತು ಓವರ್ ಥಿಂಕಿಂಗ್. ನಿಮ್ಮ ಮೆದುಳು ಯಾವಾಗಲೂ ಯಾವುದಾದರೊಂದು ಆಲೋಚನೆಯಲ್ಲಿ ಮುಳುಗಿರುತ್ತೆ. ಅತಿಯಾದ ಆಲೋಚನೆಯಿಂದಾಗಿ ಓವರ್ ಥಿಂಕಿಂಗ್ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿಕೊಳ್ತೀರಾ. ಇದು ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗುತ್ತೆ. ಕೆಲಸದ ಸಮಯದಲ್ಲಿ ಏಕಾಗ್ರತೆ ಇಲ್ಲದಿದ್ರೂ ಕೂಡ ನಿಮ್ಮ ಉತ್ಪಾದಕತೆಯನ್ನು ಕುಂಠಿತಗೊಳಿಸುತ್ತೆ. ಈ ಅಭ್ಯಾಸದಿಂದಾಗಿ ನಿಮಗೆ ಸಿಗಬೇಕಾದ ಉತ್ತಮ ಅವಕಾಶಗಳು ಕೈತಪ್ಪಿ ಹೋಗಬಹುದು. ಮನಸ್ಸನ್ನು ಶಾಂತವಾಗಿಡಬೇಕು ಅಂತಂದರೆ ಪ್ರತಿದಿನ ಕನಿಷ್ಠ 15 ನಿಮಿಷ ಧ್ಯಾನ ಮಾಡೋದು ನಿಮಗೆ ಅತ್ಯಗತ್ಯ. ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವ ಪ್ರವೃತ್ತಿ. ಮಿಥುನ ರಾಶಿಯವರು ಕಷ್ಟದ ಪರಿಸ್ಥಿತಿ ಎದುರಾದಾಗ ಅಥವಾ ಜವಾಬ್ದಾರಿಗಳು ಹೆಚ್ಚಾದಾಗ ಅಲ್ಲಿಂದ ನುಣುಚಿಕೊಳ್ಳೋದು ಪ್ರಯತ್ನ ಮಾಡ್ತಾ ಇರ್ತಾರೆ. ಬದ್ಧತೆಯ ಕೊರತೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ಹಾಳು ಮಾಡಬಹುದು. ನಂತರ ನೋಡೋಣ ಅಥವಾ ಬೇರೆಯವರು ಮಾಡಲಿ ಎಂಬ ಧೋರಣೆ ನಿಮ್ಮನ್ನು ಯಶಸ್ಸಿನಿಂದ ದೂರ ತಳ್ಳುತ್ತೆ. ಜವಾಬ್ದಾರಿಗಳನ್ನು ಧೈರ್ಯದಿಂದ ಸ್ವೀಕರಿಸೋದನ್ನು ಕಲಿಯಿರಿ. ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ನೀವು ಜೀವನದಲ್ಲಿ ಪ್ರಬಲರಾಗಿ ಬೆಳೆಯೋದಕ್ಕೆ ಸಾಧ್ಯ. ಅತಿಯಾದ ಕುತೂಹಲ ಮತ್ತು ಸಮಯದ ವ್ಯರ್ಥ. ನಿಮಗೆ ಎಲ್ಲವನ್ನ ತಿಳಿಬೇಕು ಎಂಬ ಒಂದು ಕುತೂಹಲ ಅನ್ನೋದು ಬರುತ್ತೆ. ಇದು ಒಳ್ಳೆಯದೇ ಆಗಿರುತ್ತೆ, ಆದರೆ ಅನಗತ್ಯ ವಿಷಯಗಳ ಬಗ್ಗೆ ಸಂಶೋಧನೆ ನಡೆಸುತ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಗಟ್ಟಲೆ ಕಾಲ ಕಳೆಯೋದು ಅಥವಾ ಗಂಟೆಗಟ್ಟಲೆ ನೀವು ಕಾಲ ಕಳೀತಾ ಇರೋದು ಅಥವಾ ಪ್ರಯೋಜನ ಇಲ್ಲದ ಹವ್ಯಾಸಗಳಿಗೆ ಅಂಟಿಕೊಳ್ಳೋದು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಇದು ಪರಿಣಾಮ ಬೀರುತ್ತೆ. ಸಮಯವೇ ಹಣ ಎಂಬ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿಯನ್ನು ಉತ್ಪಾದಕ ಕೆಲಸಗಳತ್ತ ತಿರುಗಿಸಿ. ಆರೋಗ್ಯ ನಿರ್ಲಕ್ಷ್ಯ ಮತ್ತು ನರಗಳ ಸಮಸ್ಯೆ. ಅತಿಯಾದ ಆಲೋಚನೆ ಮತ್ತು ಒತ್ತಡದಿಂದಾಗಿ ನಿಮಗೆ ನರಗಳ ದೌರ್ಬಲ್ಯ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಎದುರಾಗಬಹುದು. ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿ ಪಡೆಯದಿರೋದು ನಿಮ್ಮನ್ನು ಬೇಗನೆ ವಯಸ್ಸಾದಂತೆ ಕಾಣುವಂತೆ ಮಾಡಬಹುದು. ಇನ್ನು ಕೆಫಿನ್ ಅಥವಾ ಟೀ, ಕಾಫಿಯ ಅತಿಯಾದ ಸೇವನೆ ಏನಿದೆ ನಿಮ್ಮ ಆರೋಗ್ಯವನ್ನು ಕೆಡಿಸಬಹುದು. ಪ್ರಕೃತಿಯ ಜೊತೆ ಸಮಯ ಕಳೆಯೋದು ಮತ್ತು ಪೌಷ್ಟಿಕ ಆಹಾರ ಸೇವಿಸೋದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತೆ. ದೈವಾನುಗ್ರಹ ಮತ್ತು ಪರಿಹಾರ. ಮಿಥುನ ರಾಶಿಯವರೇ, ನಿಮ್ಮಲ್ಲಿರುವ ಈ ದೋಷಗಳನ್ನು ತಿದ್ದಿಕೊಂಡ್ರೆ ನಿಮ್ಮ ಹಣೆ ಬರಹೇ ಬದಲಾಗುತ್ತೆ.
ಪ್ರತಿ ಬುಧವಾರ ಗಣಪತಿಯ ಪೂಜೆ ಮಾಡೋದು ಮತ್ತು ಹಸಿರು ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಮಾಡೋದು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ಗೊಂದಲಗಳನ್ನು ನಿವಾರಿಸುತ್ತೆ. ನಿಮ್ಮ ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಮತ್ತು ಸ್ಥಿರತೆ ತಂದುಕೊಳ್ಳಿ. ಭಗವಂತ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಫಲ ನೀಡ್ತಾರೆ. ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲಿ ಅಂತ ನಾವು ಹಾರೈಸ್ತೇವೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಶಿಷ್ಟ ಮಾಹಿತಿಗಳಿಗಾಗಿ ನಮ್ಮ ಆಸ್ಟ್ರಾಲಜಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.